ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ KN ರಾವ್ ಜೋಶಿ. ಈ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇವತ್ತಿನ ವಿಷಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ. ಅದರಲ್ಲಿ ಧನಸ್ಸು ರಾಶಿಯ ಫಲಾನುಫಲ ಹೇಗಿರುತ್ತೆ, ಗೋಚಾರ ಫಲ ಹೇಗಿರುತ್ತೆ ಮತ್ತು ಅವರ ಸ್ವಭಾವಗಳು ಹೇಗಿರುತ್ತೆ ಅದನ್ನು ನಿಮಗೆ ತಿಳಿಸ್ಕೊಡೋಕೆ ಬಂದಿದ್ದೀನಿ. ಅದರಲ್ಲಿ ಮೊದಲನೇದು, ಇವರಿಗೆ ಸೋಮಾರಿತನ ಸ್ವಲ್ಪ ಜಾಸ್ತಿ ಇರುತ್ತೆ. ಈ ತಿಂಗಳು ಏನೇ ಮಾಡಿದ್ರೂ ನೆಗ್ಲಿಜೆನ್ಸಿ ಇರುತ್ತೆ. ಈಗಿರೋ ಕೆಲಸ ನಾನು ಆಮೇಲೆ ಮಾಡ್ತೀನಿ, ನಾಳೆ ಮಾಡ್ತೀನಿ, ಹಿಂಗೆ ಮುಂದಕ್ಕೆ ದೂಡ್ತಾ ಹೋಗ್ತೀರಿ. ಆ ಕೆಲಸಗಳು ನಡೀತಾ ಇರಲ್ಲ. ಈ ಸೋಮಾರಿತನ ಬಿಟ್ಟು ಮುಂದೆ ನೀವು ಎಷ್ಟು ಪ್ರಯತ್ನ ಮಾಡ್ತೀರಿ ಅಷ್ಟು ನಿಮಗೆ ಒಳ್ಳೆಯದಾಗುವಂಥ ಚಾನ್ಸಸ್ಗಳಿದೆ. ಅದರಿಂದ ನಿಮಗೆ ಒಳ್ಳೆಯ ಫಲ ಸಿಗುವಂಥ ಶುಭ ದಿನಗಳು ಕೂಡ ಇದೆ. ಮತ್ತು ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಇಂಟ್ರ್ಯೂಗೆ ಹೋಗಿರ್ತೀರ, ನೀವು ಆ ಕೆಲಸ ಬೇಕೇ ಬೇಕು ಅಂತೇಳಿ ಅಪೇಕ್ಷೆ ಇಟ್ಕೊಂಡು ಹೋಗಿರ್ತೀರ. ಆ ಕೆಲಸದ ಇಂಟ್ರ್ಯೂವ್ನೂ ಕೂಡ ಕೊಡ್ತೀರ. ಇಂಟ್ರ್ಯೂವ್ ಕೊಟ್ಟಿದ್ದ ಕೂಡಲೇ ಆ ಕೆಲಸ ನಿಮಗೇ ಸಿಗುತ್ತೆ. ನೀವು ಅದರ ಬಗ್ಗೆ ಜ್ಞಾನದಿಂದ, ತಿಳುವಳಿಕೆಯಿಂದ ಓದಷ್ಟು ಅವ್ರು ಏನೇ ಕೇಳಿದರೂ ಕೂಡ ನಿಮಗೆ ಆನ್ಸರ್ ಕೊಡುವಂಥ ಶಕ್ತಿ, ಪ್ರಾಬಲ್ಯ ನಿಮ್ಮದಲ್ಲಿರುತ್ತೆ. ಅದರ ಮೇಲೆ ಸ್ವಲ್ಪ ನಿಗಾ ಇಟ್ಟು ನೀವೇನೇ ಮಾಡಿದರೂ ಕೂಡ ಅವರಿಗೆ ಒಂದು ಕೂಡ ಪ್ರಶ್ನೆಗೆ ಉತ್ತರ ಇಲ್ಲ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಎಲ್ಲದಕ್ಕೂ ಉತ್ತರ ಕೊಟ್ಟು ನಿಮ್ಮದೇನಿದೆ ಏನಿಲ್ಲ ಎಲ್ಲ ರೀತಿ ದಕ್ಕಿಸ್ಕೊಳ್ಳೋ ಜವಾಬ್ದಾರಿ ನಿಮ್ಮದಾಗಿರುತ್ತೆ. ಕೆಲಸ ಕಾರ್ಯಗಳಲ್ಲಿ, ಉದ್ಯೋಗದಲ್ಲಿ ಸ್ವಲ್ಪ ಅಲೆದಾಟ ಇರುತ್ತೆ ನಿಮಗೆ. ಈ ಅಲೆದಾಟ ಏನಕ್ಕಪ್ಪ ಅಂತಂದರೆ, ನಿಮ್ಮಲ್ಲಿರುವ ಸೋಮಾರಿತನ, ನೆಗ್ಲಿಜೆನ್ಸಿ, ಆಲಸ್ಯ ಬುದ್ಧಿಯಿಂದ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಅಲೆದಾಟಗಳು ಶುರು ಆಗ್ತಾ ಹೋಗುತ್ತೆ. ಮತ್ತು ನೀವು ಏನೇ ಒಂದು ಕೆಲಸ ಕಾರ್ಯಗಳಲ್ಲಿ ಇಂಟ್ರ್ಯೂಗೆ ಕೊಡೋಕ್ಕಂತ ಹೋಗ್ತಾ ಇರ್ತೀರಿ, ಅದರಲ್ಲಿ ನಿಮಗೆ ಜಯ ಸಿಗುವಂಥ ಚಾನ್ಸಸ್ಗಳು ಕೂಡ ಇದೆ. ಅದನ್ನು ಪ್ರಯತ್ನ ಪಟ್ಟು ಶ್ರದ್ಧೆ ಭಕ್ತಿಯಿಂದ ನೀವು ಎಷ್ಟು ಆ ಕೆಲಸ ತಗೊಳ್ಳೇಬೇಕು, ಆ ಕೆಲಸ ನನಗೆ ಬೇಕೇ ಬೇಕು ಅಂತೇಳಿ ನೀವು ಎಷ್ಟು ಪ್ರಯತ್ನ ಮಾಡ್ತೀರಿ ಅಷ್ಟು ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ನೀವು ನೆಗ್ಲಿಜೆನ್ಸಿಯಿಂದ, ಸೋಮಾರಿತನದಿಂದ ಬಿಟ್ಟರೆ ಆ ಕೆಲಸನ ಕಳ್ಕೊಳ್ಳುವಂಥ ಚಾನ್ಸಸ್ ಕೂಡ ತುಂಬ ಇದೆ. ಇದರ ಮೇಲೆ ಸ್ವಲ್ಪ ಗಮನ ಇಟ್ಟಷ್ಟು ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ನಿಮಗೆ ಯಾವುದೇ ಒಂದು ಸಿಕ್ಕಂಥ ಕೆಲಸದಲ್ಲಿ ನಿಮಗೆ ಅದರಿಂದ ತುಂಬ ರೀತಿಯಿಂದ ಒಳ್ಳೆಯ ದಿನಗಳು ಕೂಡ ಪ್ರಾರಂಭ ಆಗುತ್ತೆ. ಆ ಸಿಕ್ಕಂಥ ಕೆಲಸದಿಂದ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲ ರೀತಿ ತುಂಬಿ ತೊಡಗ್ತಾ ಹೋಗುತ್ತೆ. ಸ್ವಲ್ಪ ಪ್ರಯತ್ನ ಮಾಡ್ತಾ ಇರಬೇಕು. ನಾನು ಒತ್ತಿ ಹೇಳ್ತಾ ಇದ್ದೀನಿ, ಈ ತಿಂಗಳಲ್ಲಿ ಸೋಮಾರಿತನ ಜಾಸ್ತಿ ಆಗುವಂಥ ಚಾನ್ಸಸ್ಗಳು ಇದೆ. ಸ್ವಲ್ಪ ಅದ್ರ ಕಡೆ ಗಮನ ಹರಿಸಬಾರ್ದು. ಕೆಲಸ ಕಾರ್ಯಗಳಲ್ಲಿ ಗಮನ ಇಡಿ, ಮಾಡುವಂಥ ಕೆಲಸದಲ್ಲಿ ಪ್ರಯತ್ನ ಮಾಡ್ತಾ ಹೋಗಿ. ಇದರಿಂದ ನಿಮಗೆ ಎಲ್ಲ ರೀತಿ ಒಳ್ಳೆಯದಾಗುವಂಥ ಚಾನ್ಸಸ್ಗಳು ಕೂಡ ಇದೆ. ಮತ್ತು ಈ ತಿಂಗಳು ನಿಮಗೆ ಮದುವೆ ಆಗುವಂಥ ಚಾನ್ಸಸ್ಗಳು ಕೂಡ ಇದೆ. ನೀವೇನೇ ಒಂದು ಪ್ರೀತಿಸಿರ್ತೀರ, ಇಲ್ಲ ಮನೆಯಲ್ಲಿ ನೋಡ್ತಾ ಇರ್ತಾರೆ. ಪ್ರೀತಿಸಿದರೆ ಮನೆಯಲ್ಲಿ ಹೇಳಿ ಎರಡೂ ಕೂಡ ಕುಟುಂಬದವ್ರನ್ನ ಒಪ್ಪಿಸಿ ಮದುವೆ ಆಗುವಂಥ ಚಾನ್ಸಸ್ಗಳು, ಇಲ್ಲ ಮನೆಯಲ್ಲಿ ನೋಡ್ತಾ ಇದ್ದರೆ ಅರೇಂಜ್ ಮ್ಯಾರೇಜ್ ಏನಾರು ಒಂದು ಅಪೇಕ್ಷೆ ಪಡ್ತಾ ಇದ್ದರೆ ಎಲ್ಲನೂ ಕೂಡ ಈ ತಿಂಗಳಲ್ಲಿ ಆಗುವಂಥ ಚಾನ್ಸಸ್ಗಳು ಕೂಡ ಇದೆ. ಸ್ವಲ್ಪ ಎಲ್ಲ ರೀತಿಯಿಂದನೂ ನಿಮ್ಮ ಕೆಲಸದಲ್ಲಿ ತೊಂದರೆ ಉಂಟಾಗುವಂಥ ಚಾನ್ಸಸ್ಗಳು ಬಂದರೂ ಕೂಡ ಈ ಕಡೆ ಗಮನದಿಂದ ಆ ಕಡೆ ನಿಮಗೆ ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ಮದುವೆ ಆಗಿರ್ತೀರಿ, ಸಂತಾನದ ಅಪೇಕ್ಷೆ ಪಡ್ತಾ ಇರ್ತೀರಿ. ಈ ತಿಂಗಳಲ್ಲಿ ಸಂತಾನದ ಅಪೇಕ್ಷೆ ಜೊತೆಗೆ ನಿಮಗೆ ಒಳ್ಳೆ ಗುಡ್ ನ್ಯೂಸು ಕೂಡ ಸಿಗ್ತಾ ಹೋಗುತ್ತೆ. ಈ ತಿಂಗಳಲ್ಲಿ ನಿಮಗೆ ಏನೇ ಆದರೂ ಕೂಡ ತುಂಬ ಲಾಭದಾಯಕದಲ್ಲಿದೆ. ಏನೇ ಒಂದು ಕೆಲಸ ಮಾಡಿದ್ರು, ಏನೇ ಒಂದು ವ್ಯವಹಾರ ಮಾಡಿದರು, ಏನೇ ಒಂದು ಬಿಸ್ನೆಸ್ಸಿಗೆ ನೀವು ಪ್ಲ್ಯಾನ್ ಮಾಡಿದರು, ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ತಂದೆಯ ಆರೋಗ್ಯದ ಮೇಲೆ ಸ್ವಲ್ಪ ಗಮನ ಇಡಬೇಕಾಗುತ್ತೆ. ಅವರ ವ್ಯವಸ್ಥೆಗಳು ಹೆಂಗಿದೆ, ಅವರ ಆರೋಗ್ಯದ ಮೇಲೆ ಪ್ರಭಾವಗಳು ಹೆಂಗಿದೆ, ಮತ್ತು ಆರೋಗ್ಯದಲ್ಲಿ ಏನು ಏರುಪೇರು ನಡೀತಾ ಇದೆ, ಏರಿಳಿತಗಳು ಹೆಂಗಾಗ್ತಾ ಇದೆ, ಏನಾದರೂ ಚಿಂತೆಯಿಂದ ಇದ್ದಾರಾ, ಇದ್ರ ಮೇಲೆ ಸ್ವಲ್ಪ ನೀವು ಗಮನ ಇಡಬೇಕಾಗುತ್ತೆ. ಮತ್ತು ತಾಯಿಗೆ ಸ್ವಲ್ಪ ನೋವಾಗುವ ರೀತಿ ಮಾತಾಡೋಕ್ಕೂ ಅಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ನೀವೇನೋ ಒಂದು ಸಿಟ್ಟು ಮಾಡ್ತಿರ್ತೀರ, ಏನೇ ಒಂದು ಕೇಳಿದ್ರೆ ಬರೀ ನಿಮ್ಮ ತಲೆನೋವು ಅಂತ ಹೇಳ್ತಾ ಇರ್ತೀರ. ಸ್ವಲ್ಪ ಆ ಮಾತಿನಿಂದ ನಿಮ್ಮ ತಾಯಿಗೆ ನೋವು ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಈ ರೀತಿ ಇದ್ರ ಮೇಲೆ ಸ್ವಲ್ಪ ಗಮನ ಇಡಿ. ಸ್ವಲ್ಪ ಏನೇ ಮಾಡಿದಷ್ಟು ಚೆನ್ನಾಗಿ ನೋಡ್ಕೊಂಡಷ್ಟು ನಿಮಗೆ ಅನುಕೂಲ. ಮತ್ತು ವಿದ್ಯೆಯಲ್ಲಿ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲಕರ ಸ್ಥಿತಿ.
ಮಂದತ್ವ ಕಮ್ಮಿ ಆಗುತ್ತೆ, ಬುದ್ಧಿಶಕ್ತಿ ಚುರುಕಾಗುತ್ತೆ, ನೆನಪಿನ ಶಕ್ತಿ ಚುರುಕಾಗುತ್ತೆ. ಮತ್ತು ನೀವು ಯಾವುದೇ ಒಂದು ಪರೀಕ್ಷೆಯಲ್ಲಿ ಏನೇ ಒಂದು ಮಾಡೋಕ್ಕೆ ಹೋದ್ರೂ ಕೂಡ ನಿಮಗೆ ಒಳ್ಳೆ ಮಾರ್ಕ್ಸ್ ಬರ್ತಾ ಹೋಗುತ್ತೆ. ಆ ಮಾರ್ಕ್ಸಿಂದ ನಿಮಗೆ ಹೊಸ ಹೊಸ ಐಡಿಯಾಗಳು ಬರ್ತಾ ಹೋಗುತ್ತೆ. ಇನ್ನೂ ನಾನು ಓದಬೇಕು, ಇನ್ನೂ ನಾನು ಒಳ್ಳೆ ಕೆಲಸ ತೊಗೋಬೇಕು, ಇದರಿಂದ ನನಗೆ ಒಳ್ಳೆಯದಾಗುತ್ತೆ ಅಂತೇಳಿ ನಿಮ್ಮ ಮನೋಭಾವನೆ ರೀತಿ ಎಲ್ಲ ರೀತಿ ಚೇಂಜಸ್ ಆಗ್ತಾ ಹೋಗುತ್ತೆ. ಸ್ವಲ್ಪ ಈ ತಿಂಗಳಲ್ಲಿ ನಿಮಗೆ ದುಡ್ಡಿನಲ್ಲಿ, ಉದ್ಯೋಗದಲ್ಲಿ, ಆರೋಗ್ಯದಲ್ಲಿ, ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತಗಳು, ಚಿಂತನೆಗಳು ಬರ್ತಾ ಹೋಗುತ್ತೆ. ಇದೆಲ್ಲ ಚಿಂತನೆಗಳು ನಿವಾರಣೆ ಆಗೋದಕ್ಕೆ ಆಂಜನೇಯ ಸ್ವಾಮಿಯ ಕೃಪಾ ಕಟಾಕ್ಷ ಬೇಕೇ ಬೇಕಾಗುತ್ತೆ. ಸ್ವಲ್ಪ ಪ್ರತಿ ಶನಿವಾರ ಕುಟುಂಬ ಸಮೇತ ನೀವು ಆಂಜನೇಯ ಸ್ವಾಮಿಯ ದರ್ಶನ ಪಡೆದು ತುಳಸಿ ಹಾರವನ್ನು ಕೊಟ್ಟು ಬನ್ನಿ, ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ಇದು ಬಿಟ್ಟು ಮನೆಯಲ್ಲಿ ಕಿರಿಕಿರಿ, ಅಶಾಂತಿ, ಸಾಲಬಾಧೆಗಳು, ಏನೇ ಒಂದು ದೃಷ್ಟಿದೋಷಗಳು ಏನೇ ಇದ್ದರೂ ಕೂಡ ಒಮ್ಮೆ ನಮ್ಮನ್ನು ಸಂಪರ್ಕಿಸಿ. ಸರ್ವೇ ಜನ ಸುಖಿನೋ ಭವಂತು.